ಏನು ಇಲ್ಲಿ ಬರೀ ಮಾಡ್ತೀವಿ ಎಷ್ಟು ದಿವಸ ಮಾಡ್ತೀವಿ ಹಂಗಲ್ರಿ ಸರ್ ಇಲ್ಲಿ ನೋಡ್ರಿ ಸರ್ ಎಷ್ಟು ಯಾವಾಗಲೂ 24 ಫೋನ್ ಮಾಡ್ತೀರಿ ಸರ್ ತಮ್ಮ ಬರ್ತಾ ಇದ್ದಾವೆ ಫೋನು ತಾವು ಮಾಡ್ತಿರೋ ಫೋನು ಪ್ರಯತ್ನ ಮಾಡ್ತೀವಿ ಸರ್ ನಾವು 3 ದಿನ ಆಯ್ತು ಸರ್ ಮಲ್ಕೊಂಡು ಮನೆ ಬಿಟ್ಟು 3 ದಿನ ಆಯ್ತು ಸರ್ ಇಲ್ಲ ಟೆನ್ಷನ್ ಆಗ್ತಾ ಸರ್ ದೊಡ್ಡ ಕೆಲಸ ಸರ್ ಅದು ದೊಡ್ಡ ಕೆಲಸ ಅಂದ್ರೆ ನಿಮ್ಗೆ ಮೀರಿದ ಯಾವ್ದು ರೀ ಸರ್ ಬೇರೆದು ಯಾವುದೂ ಇಲ್ಲ ಸರ್ ಅವ್ರು ಏನೇನ್ ಮಾಡ್ಯಾರ ಅಂದ್ರೂ ಎಲ್ಲರೂ ಎದುರು ಹೇಳಕ್ಕಾಗಲ್ಲ. ನೋಡ್ರಿ ನಮ್ಗೆ ರಿಸಲ್ಟ್ ಬೇಕ್ರಿ. ಹೌದು ಸರ್ ನಮಗೆ ಹೇಳೋದು ನಿಮ್ಮ ಪ್ರೋತ್ಸಾಹ ಬೇಕಾಗಿಲ್ಲ. ಹೌದು ಸರ್ ಖಂಡಿತ ಸರ್ ನಾವು ಬಿಡಲ್ಲ ಸರ್ ಕೇಳ್ತಾ ಇಲ್ಲ ಅಷ್ಟೇ. ಯಾರ ಬಿಟ್ಟಿರ್ಬೋದು ಸರ್ ನಾವು ಬಿಡಲ್ಲ ಸರ್ ತಾವು ಕೇಳ್ಕೊಡ್ರಿ ಸರ್ ಅದಕ್ಕೆ ಡಾಕ್ಟರ್ ಸರ್ ಬಾಜು ಸರ್ ಅಲ್ರಿ ಸರ್ ಹಂಗಲ್ರಿ ಅದು ಏನೇ ಸ್ವಲ್ಪ ಟೈಮ್ ಸ್ವಲ್ಪ ಹೆಚ್ಚಿಗೆ ರಾತ್ರಿ ಅಂದ್ರೆ 6 ದಿನ ಆಯ್ತು ಟೈಮ್ ಹಂಗ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಒತ್ತಡ ಕೊಟ್ರಪ್ಪ ಅಂತಂದ್ರೆ ಸ್ವಲ್ಪ ಕೆಲಸ ಇಲ್ಲ ಸರ್ ಬೇರೆ ಎಲ್ಲ ಬಿಟ್ಟಿವಿ ಸರ್ ಏನು ಕೆಲಸ ಇಲ್ಲ ಸರ್ ಬೇರೆ ಇಲ್ಲ ನಮ್ಮ ಜೊತೆನೂ ನಾನು ಹೇಳ್ಬೇಕು ಗೊತ್ತಾದ ಕೂಡಲೇ ಫೋನ್ ಮಾಡಿದ್ದೀನಿ. ಅವ್ರು ಏನು ಹೇಳ್ಬೇಕು ನಮ್ಗೆ ಹೇಳಿದ್ದಾರೆ. ಕೆಲವು ಸುಮ್ಮನೆ ಹೇಳಕ್ಕಾಗೋದಿಲ್ಲ. ರಿಸಲ್ಟ್ ಬರ್ಲಾಗದಲ್ಲ ನಾವು ಹೇಳೋದೇನದ ಈಗ ಎಷ್ಟು ಗೊತ್ತಿರಿ ಸರ್ ಈಗ ಎಲ್ಲ ತಾಲೂಕು ಇನ್ಕ್ಲೂಡಿಂಗ್ ಫಸ್ಟ್ ಬಂಕೂರು ಚಿತ್ತಾಪುರ ಹಿಡ್ಕೊಂಡು ಸೇಡಂ ಹಿಡ್ಕೊಂಡು ಕಮಲಾಪುರ ಹಿಡ್ಕೊಂಡು ಎಲ್ಲ ಕಡೆ ಚೋಡಾಪುರ ನಾವು ಓಪನ್ ಸ್ವಲ್ಪ ಹೇಳಕ್ ಆಗಲ್ಲ ಸರ್ ಓಪನ್ ಹೇಳೋದು ಬೇಡ ನಾವು ಅದು ಇನ್ವೆಸ್ಟಿಗೇಷನ್ ಪ್ರಾಬ್ಲಮ್ ಕೇಳಕ್ಕೂ ಹೋಗಲ್ರಿ. ನೀವು ಏನಾದರೂ ಎಕ್ಷನ್ ಆಗ್ಬೇಕಲ್ಲ. ಹೇಳಕ್ಕಾಗಲ್ಲ ಅಂತ ಹೇಳಲಾಗಿನತ್ತೆ ಹೇಳಿದಾರೆ ಮಾತಾಡೋಣ ಅದಕ್ಕೆ ಮತ್ತೇನಿಲ್ಲ. ಯಾಕಂದ್ರೆ ನಾವು ಹೊಸ ಮಂದಿ ಇದ್ದಿದ್ದೇವೆ. ಈಗ ಅವ್ರು ಕೂಡ ಏನೇನು ಚರ್ಚೆ ಆಗಿದೆ ಅಂತೇಳಿ ನಾನು ನಿಮ್ಗೆ ಹೇಳಕ್ಕಾಗಲ್ಲ. ಅವ್ರು ಏನು ಮಾಡ್ತಾ ಇದಾರ ಈಗ ನಾನು ಏನಂದ್ರೆ ಅವ್ರ ಪರವಾಗಿ ಹೇಳಕ್ ಬಂದಿರಿ ನೀವು ಅನ್ನಂಗಿದ್ದೀರಿ. ಆದ್ರೆ ನನ್ಗೆ ಗೊತ್ತಿದ್ದ ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರು ಏನ್ ನನ್ನ ಜೊತೆ ಹೇಳಿದಾರೆ ಮಾತಾಡಿದಾರೆ ಅವ್ರು ಏನೇನು ಹೇಳ್ಬೇಕಾದ್ರೆ ನಮಗೆಲ್ಲ ಹೇಳಿದಾರೆ. ಒಬ್ಬೊಬ್ಬರು ಯಾರಾದ್ರೆ ಹೇಳಿ ಮಾತಾಡ್ತೀನಿ ಅಂತ ನಿಮ್ಮ ಜೊತೆ. ಅದು ಇನ್ನೂ ಕೂಡ ಪರ್ಫೆಕ್ಟ್ ಆಗಿ ಇವರೇ ಅಂತ ಆಯ್ತಪ್ಪ ಅಂದ್ರೆ ಗೊತ್ತಾಗ್ಬಿಡ್ತದ. ಈಗ ಸುಮ್ಮ ಅಂದಾಜ್ ನಾವು ನಾವು ಇದು ಮಾಡ್ತಾ ಇದ್ದೀವಿ. ಅವ್ರಿಗೆ ಅದು ಹಾಲಕ್ಕಿಂತ ಪहिले ನಾವೇ ಏನಾರ ನಿಮ್ಗೆ ಹೇಳಿದೆಪ್ಪ ಅಂದ್ರೆ ಅದು ಸರಿ ಅನ್ಸೋದಿಲ್ಲ ಅಂತ ಹೇಳ್ತಾ ಇಲ್ಲ ಅಷ್ಟೇ. ಬಾಕಿದೇನಿಲ್ಲ ಅಷ್ಟೇ, ಬಾಕಿದೇನಿಲ್ಲ. ಇವತ್ತು ನಾಳೆ ಮಾಡಂಗ ನಂದೇನು ಮಾತಾಡೋದಿಲ್ಲ. ಯಾರೇ ಮಾಡಿರ್ಲಿ ಜಲ್ದಿ ಆದಷ್ಟು ಜಲ್ದಿ ಅರೆಸ್ಟ್ ಮಾಡಬೇಕು, ತನಿಖೆ ಆಗ್ಬೇಕು. ಅದು ಒಂದೇ ನಮ್ದೇನದ, ಬಾಕಿದೇನದ. ಚಲೋ ಪನಿಷ್ಮೆಂಟ್ ಆಗ್ಬೇಕು. ಏನಾಗ್ತದೆ ಸರ್ ಈಗ ಗಡಿ ರೀತಿ ಆಗರ್ಲಿಂದ ಅವ್ರಿಗೇನೋ ಅಂಜಿಕೆ ಇರ್ಲದಂಗ ಆಗ್ಬಿಟ್ಟ. ಏನಪ್ಪ ಏನ ಮಾಡ್ತಾರ ಹೋಗ್ತಾರ ಅರೆಸ್ಟ್ ಮಾಡ್ತಾರ ಗೊತ್ತಾಗ್ತಾವ. ಒಂದ್ 2 ದಿನ 3 ದಿನ ಇರ್ತೀವಿ, ಆಮೇಲೆ ನಾವು ಬೇಲ್ ಮಾಡ್ಕೋತೀವಿ, ಮತ್ತೆ ಹೊರಗೆ ಬರ್ತೀವಿ. ನಮ್ಗೆ ಯಾರು ಕೇಳೋರು ಯಾರು ಹೇಳೋರು ಇದ್ದೀವಿ ಅಂತ ಸಮಾಜದೊಳಗೆ ಜಗಳ ಹಚ್ಚೋದಾಗ್ಲಿ, ಅದ್ರ ಎಲ್ಲ ಸಮಾಜ ಬಿಡೋದು, ಮತ್ತೆ ಪಾರ್ಟಿ ಪಕ್ಷ ತಂದು ಸೇರಿಸೋದು, ಇವೆಲ್ಲ ತಂದು ಕೊಡೋದು ಎಲ್ಲ ಲಾಸ್ಟಿಗೆ ಒತ್ತು ಬಿಡ್ತಾರೆ ಎಲ್ಲದಕ್ಕೂ. ಅದೇನು ಆಗ್ಬಿಡಿದಕ್ಕೆಲ್ಲ ಇಂತ ಏನು ಮಾಡಿರ್ತಾರೆ ಹೇಳ್ರಿ. ಎಲ್ಲರಿಗೂ ಬೇಕಾಗಿದಂತ ವಸ್ತು ಯಾರಿಗೆ ಬೇಡದಾಗ್ಯದ ಹೇಳ್ರಿ. ನಾನು ಬೇಡ ಇದನ್ನ ದೂರ ಇರ್ಬೇಕಲ್ಲ. ಅದು ಯಾಕೆ ಮಂದಿ ಇವೆಲ್ಲ ಮಾಡಿ ಅವ್ರಿಗೆ ಮಾಡೋದ್ರಿಗೆ ಏನು ಉಪಯೋಗ ಅನ್ನೋದು ಇದರಿಂದ ಏನು ಉಪಯೋಗ ಇಲ್ಲ ಸರ್. ವಿನಾಕಾರಣ ಎಲ್ಲರಿಗೆ ಬರೋದಲ್ಲ ಹೋಗೋದಲ್ಲ. ಊರಾಗ ಟೆನ್ಷನ್, ಸಮಾಜದ ಟೆನ್ಷನ್, ಪೊಲೀಸರು ಎಲ್ಲ ಬೇರೆ ಕೆಲಸ ಬಿಟ್ಟು ಇದೇ ಮಾಡ್ಬೇಕು. ಮುತ್ಗಾ ಗ್ರಾಮದಲ್ಲಿ ನಮ್ಮ